ಮ್ಯಾಜಿಕಲ್ ಇವೆಂಟ್ಸ್ ಅರ್ಪಿಸುವ ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರ. ಮೊದಲಿಗೆ ಹೆಡ್ಲೈನ್ಸ್. 7 ವರ್ಷದಿಂದ ಪ್ರೀತ್ಸೆ ಅಂತ ಪ್ರಾಣ ತಿಂದ ಒಪ್ಪದ ಹುಡುಗಿ ಮೇಲೆ ಆಸಿಡ್ ಎರಚಿದ ದುಷ್ಟ ಬುದ್ಧಿಗೆ ಬಲಿಯಾಯಿತು ಅಮಾಯಕಳ ಬದುಕು. ಗ್ಲೌಸ್ನೊಂದಿಗೆ ಬಂದಿದ್ದ ಆಸಿಡ್ ಪ್ರೇಮಿ ಯುವತಿಯನ್ನ ಕುರೂಪಿ ಮಾಡಲು ಪೂರ್ವ ತಯಾರಿ. ದುಷ್ಟ ಬುದ್ಧಿಗೆ ಕತ್ತಲಾಯಿತು ಯುವತಿಯ ಜೀವನ. ಹಾಸನದಲ್ಲಿ ಗೋಲಿಬಾರ್ ಎಚ್ಚರಿಕೆ. ಡಿಸಿ ಆಫೀಸ್ ಕೆಡವಿದ್ರೆ ದೊಡ್ಡಳ್ಳಿ ಮಾದರಿ ಗೋಲಿಬಾರ್. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಚ್ಚರಿಕೆ. ಹಿಂದಿ ರಾಷ್ಟ್ರೀಯ ಭಾಷೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡ್ತೀವಿ. ಮೈಸೂರಿನಲ್ಲಿ ಮುರುಗೇಶ್ ನಿರಾಣಿ ಅಚ್ಚರಿ ಹೇಳಿಕೆ. ಸಚಿವ ಸಂಪುಟ ಬದಲಾವಣೆ ಚರ್ಚೆ ಹಿನ್ನೆಲೆ ಸಿಎಂ ಬೊಮ್ಮಾಯಿ ನಾಳೆ ದಿಲ್ಲಿ ಪ್ರವಾಸ. ಅಮೃತ್ ಪೌಲ್ ವರ್ಗಾವಣೆ ಅದೊಂದು ರೋಟೀನ್ ಪ್ರೋಸೆಸ್. ಹಾಸನದ ಹೊಸ ಬಸ್ ನಿಲ್ದಾಣವನ್ನ ಕಂದಾಯ ಸಚಿವ ಆರ್ ಅಶೋಕ್ ಮಾಡಿಸಿದ್ರೆ ನಾನು ಇವತ್ತೇ ರಾಜೀನಾಮೆ ನೀಡ್ತೀನಿ. ಇತಿಹಾಸವಿರುವ ಜಿಲ್ಲಾಧಿಕಾರಿ ಕಚೇರಿಯನ್ನ ಏನಾದರೂ ಕೆಡವಲು ಮುಂದಾದ್ರೆ ಇಲ್ಲಿ ದೊಡ್ಡಳ್ಳಿ ಮಾದರಿಯ ಗೋಲಿಬಾರ್ ನಡೆಯುತ್ತದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಚ್ಚರಿಸಿದ್ದಾರೆ. ಹಾಸನದಲ್ಲಿ ವಿಮಾನ ನಿಲ್ದಾಣ ಯೋಜನೆ ಮಾಡಿದ್ದು ನಾವು, ಹಾಸನದ ಬಸ್ ನಿಲ್ದಾಣ ಮಾಡಿದ್ದು ದೇವೇಗೌಡರ ಮಗ ರೇವಣ್ಣ. ಇಂಡಿಯಾದಲ್ಲಿ ದೊಡ್ಡ ಬಸ್ ನಿಲ್ದಾಣ ಮಾಡಿದ್ದು ನಾವು. ಈ ಬಸ್ ನಿಲ್ದಾಣವನ್ನ ಕಂದಾಯ ಸಚಿವ ಆರ್ ಅಶೋಕ್ ಏನಾದ್ರೂ ಮಂಜೂರಾತಿ ಮಾಡಿಸಿದರೆ ನಾನು ಇವತ್ತೇ ರಾಜೀನಾಮೆ ಕೊಟ್ಟು ಹೋಗ್ತೇನೆ. ನಾನು ರೆಡಿ ಮಾಡಿ ಇಟ್ಟು ಹೋಗಿದ್ದನ್ನ ಉದ್ಘಾಟನೆ ಮಾಡಿದ್ದು ನೀವು ಅಷ್ಟೇ. ಬಸ್ ನಿಲ್ದಾಣ ಉದ್ಘಾಟನೆ ವೇಳೆ ದೇವೇಗೌಡರ ಜೊತೆ ಬಂದಿದ್ರು ಎಂದು ಅಶೋಕ್ ಹೇಳಿಕೆಗೆ ರೇವಣ್ಣ ಕೆಂಡಾಮಂಡಲವಾದ್ರು. ನಾನು ಐಬಿ ಕಟ್ಟಿಸಿದೆ, ಈಗ ಇವರು ಬಂದು ಮಲಗುತ್ತಿದ್ದಾರೆ. ಯಾವುದೇ ಕಾರಣದಿಂದ ಡಿಸಿ ಕಚೇರಿ ಒಡೆಯೋಕೆ ಬಿಡಲ್ಲ. ಹಾಸನದ ಡಿಸಿ ರಬ್ಬರ್ ಸ್ಟಾಂಪ್. ಡಿಸಿ ಕಚೇರಿಯನ್ನ ಬಿಜೆಪಿ ಆಫೀಸ್ ಮಾಡಿಕೊಂಡಿದ್ದಾರೆ. ಡಿಸಿ ಕಚೇರಿ ಒಡೆಯೋಕೆ ಬಂದರೆ ಹಾಸನದಲ್ಲಿ ನಡೆದಿದ್ದ ದೊಡ್ಡಳ್ಳಿ ಗೋಲಿಬಾರ್ ಮಾದರಿ ಹೋರಾಟ ಮತ್ತೆ ನಡೆಯುತ್ತದೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಹಾಸನ ಜಿಲ್ಲೆಯ ಎಲ್ಲಾ ಯೋಜನೆ ತಡೆ ಹಿಡಿದರು. ಅವರು ಎಲ್ಲಿ ನಮ್ಮ ಜೊತೆ ಸೇರಿಕೊಳ್ತಾರೋ ಅಂತ ಕೂಡಲೇ ಅವರನ್ನ ಉಪಮುಖ್ಯಮಂತ್ರಿ ಮಾಡಿದ್ರು. ಅಶೋಕ್ ಉಪಮುಖ್ಯಮಂತ್ರಿ ಆಗಿದ್ದು ದೇವೇಗೌಡರ ಜೊತೆ ಬಂದಿದ್ದಕ್ಕೆ. ಮೈಸೂರು ಭಾಗದ ಎಲ್ಲಾ ಕಡೆಗೂ ಸಚಿವ ಗೋಪಾಲಯ್ಯರಿಗೆ ಜವಾಬ್ದಾರಿ ಕೊಡ್ಲಿ. ಅವರು ಮೈಸೂರು ಭಾಗದಲ್ಲಿ ಎಲ್ಲಾ ಕಡೆ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಗೋಪಾಲಯ್ಯ ವಿರುದ್ಧ ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲದೆ ರಾಗಿ ಖರೀದಿ ವಿಚಾರವಾಗಿ ಮಾತನಾಡುತ್ತಾ ದೇವೇಗೌಡರ ಹೋರಾಟದ ಫಲವಾಗಿ ಹೊಸದಾಗಿ ಜಿಲ್ಲೆಯಲ್ಲಿ 1.14 ಲಕ್ಷ ಮೆಟ್ರಿಕ್ ಟನ್ ರಾಗಿ ಖರೀದಿಗೆ ಆದೇಶವಾಗಿದೆ. ಆದರೆ ಈಗ ಆನ್ಲೈನ್ ಸಮಸ್ಯೆ ಎಂಬ ನೆಪ ಹೇಳಿ ಇದರಲ್ಲೂ ರೈತರಿಗೆ ಮೋಸ ಮಾಡುತ್ತಿರುವುದಾಗಿ ದೂರಿದರು. ತಿಳ್ಕೋಬೇಕು, ನೀವು ಕೊಡುಗೆ ಕೊಟ್ಟಿದ್ದು ಬಸ್ ಸ್ಟ್ಯಾಂಡು ಕುಮಾರಣ್ಣವ್ರು ಮಾಡಿ ರೆಡಿ ಮಾಡಿ ಇಟ್ಟಿದ್ರು, ಅದನ್ನ ಉದ್ಘಾಟನೆ ಮಾಡಿದ್ರಿ. ದೇವೇಗೌಡರು ಕರ್ಕೊಂಡ್ಬಂದು ದೇವೇಗೌಡರು ಬರೋ ಹೊತ್ತಿಗೆ ಅಶೋಕಣ್ಣವ್ರು ಬೆಳಿಗ್ಗೆನೆ ಎಲ್ಲಿ ದೇವೇಗೌಡರ ಜೊತೆ ಸೇರ್ಕೊತಾರೋ ಅಂತ ಅವ್ರನ್ನ ಬೆಳಗ್ಗೆನೆ ಯಡಿಯೂರಪ್ಪನ ಡೆಪ್ಟಿ CM ಮಾಡಿ ನಮ್ಮ ಆಸ್ತದ್ದು ಇದೈತೆ ನೆಲ. ಅವ್ರು ಡೆಪ್ಟಿ CM ಆಗ್ಬೇಕಾದ್ರೆ ದೇವೇಗೌಡರ ಜೊತೆ ಬರಲಾಗಿ ಬಸ್ ಸ್ಟ್ಯಾಂಡ್ ಹೋಗ್ಬರಿ. ನಮಗೆ ಅಶೋಕಣ್ಣವ್ರ ಬಗ್ಗೆ ಗೌರವ ಇದೆ. ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡೋಣ. ನಮಗೆ ಕೆಲವು ಕೆಲಸಗಳನ್ನ ಮಾಡಿಕೊಡ್ತಾರೆ. ನಾನು ಆ ಥರ ರಾಜಕೀಯದಲ್ಲಿ ಯಾರೋ ನಾನು ಸಂತರಿಗೆ ನಾನು ಮಾತಾಡೋದು, ಅವ್ರ ಬಗ್ಗೆ ಗೌರವ ಇದೆ. ಅವ್ರಿಗೆ ಈ ಜಿಲ್ಲೆ ಪೂರ್ಣ ವಿಷಯ ತಿಳ್ಕೊಂಡು ಹೇಳಿ. ನನಗೆ ಪಾಪ ಏನಾಗುತ್ತೆ ಹೇಳ್ಬೇಕಲ್ಲ. ನಮ್ಮ ಗೋಪಾಲಯ್ಯರು ಹೇಳೋದಿಲ್ವಾ, ಹಾಸನ ಇದು ಎರಡು. ನಾನು ಹೇಳೋದು ಮೋದಿಯರಿಗೆ ಹೇಳ್ತೀನಿ, ಮೋದಿಯವ್ರಿಗೂ ಖುಷಿಯಾಗುವೆ. ಗೋಪಾಲಯ್ಯನವರು ಹಾಸನ ಪ್ಲಸ್ ಮಂಡ್ಯ 2 ಇನ್ಚಾರ್ಜ್ ಹಾಕಿ ಈ 14 ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲಕ್ಕೆ ಅವ್ರನ್ನ ಮುಂದಾಳತ್ವ ಮಾಡಿ ಅಲ್ಲೇ ಚೆನ್ನಾಗಿ ಮಾಡಿ ಇಟ್ಕೊಂಡವ್ರು ಕ್ಷೇತ್ರಕ್ಕೆ ಹೋಗೋದೇ ಬೇಡ. ಅವರು ಇಲ್ಲಿ 14ಕ್ಕೂ ಅವ್ರನ್ನೇ ಉಸ್ತುವಾರಿ ಮಾಡಿ 2023 ಎಲೆಕ್ಷನ್ಗೆ ಮೋದಿಯವ್ರಿಗೂ ಅಮಿತ್ ಶಾಗೂ ನಡ್ಡಾ ಅವ್ರಿಗೂ ನಾನು ಹೇಳ್ತೀನಿ, ಅವರಿಬ್ಬರನ್ನೇ ಒಬ್ಬರನ್ನೇ ಇನ್ಚಾರ್ಜ್ ಮಾಡಬೇಕು. ಗೋಪಾಲಯ್ಯನವರೇ ಕೇಂದ್ರ ಸರ್ಕಾರದಿಂದ 1,14,000 ರಾಗಿ ಖರೀದಿ ಮಾಡಬೇಕು ಅಂತ ಹೇಳಿ ಮೆಟ್ರಿಕ್ ಟನ್ ರಾಗಿ ಖರೀದಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 25ನೇ ತಾರೀಕಿಂದ ತೀರ್ಮಾನ ಮಾಡಿದ್ವಿ ತಗೊಳ್ಳೋದು ಅಂತ ಆನ್ಲೈನಲ್ಲಿ. 25ರಿಂದ 25, 26 ನಿನ್ನೆ ಮಧ್ಯಾಹ್ನದವರೆಗೆ ಇದೇ ಇಲ್ಲ, ಸರ್ವರ್ ಕೆಟ್ಟೋಯ್ತೆ ಅಂದರು. ಪಾಪ ಮೊನ್ನೆ ರಾತ್ರಿ ಬಂದು ಸೋಮವಾರ ಬಂದು 3,000 ಜನ ನಮ್ಮ ಮುಳೇಶ್ವರದಲ್ಲಿ ಕಾದೋದು, ಮಸ್ಲೆ ಹೊಸಳ್ಳಿತ ಕಾದು, ಉದಿಪುರದಲ್ಲಿ ಕಾದು, ದುರ್ಗದಲ್ಲಿ ಕಾದು, ಕಟ್ಟಾಯದಲ್ಲಿ ಕಾದು. ಅಲ್ಲಿ ಇದೇ ಇಟ್ಟಿಲ್ಲ, ಮಿಷನ್ನೇ ಕೊಡ್ತೀವಿ ಅಂದ್ಬಿಟ್ಟು. ನಾನು ದಯಮಾಡಿ ಕೂಡಲೇ ಮುಖ್ಯಮಂತ್ರಿಗಳು ಇದನ್ನು ಮುಂದುವರಿಸ್ಬೇಕಾಗುತ್ತೆ. ಇನ್ನೂ 1 ಲಕ್ಷ 2 ಲಕ್ಷ ಮಾಡಿ ಒಂದೇ ದಿನ
ಒಂದು ಮುಕ್ಕಾಲು ಗಂಟೆಲಿ ಮಾಡಿ ಎಲ್ಲಿ ಬೇಕಾದ ಕಡೆ ಆಗೈತೆ. ಇಡೀ ರಾಜ್ಯಕ್ಕೆ ಹಾಸನ ಇಡೀ ರಾಜ್ಯದಲ್ಲಿ ಹಾಸನ ಹೈಯೆಸ್ಟ್ ಐತೆ 10,846. ಪ್ರೀತಿ ನಿರಾಕರಿಸಿದ ಯುವತಿ ಮೇಲೆ ಪಾಗಲ್ ಪ್ರೇಮಿಯೊಬ್ಬ ಆಸಿಡ್ ದಾಳಿ ನಡೆಸಿರುವ ಘಟನೆ ರಾಜ್ಯ ರಾಜಧಾನಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ಯುವತಿ ಮೇಲೆ ಪಾಗಲ್ ಪ್ರೇಮಿಯೊಬ್ಬ ಆಸಿಡ್ ದಾಳಿ ನಡೆಸಿರುವ ಘಟನೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನ ಸುಂಕದಕಟ್ಟೆ ಮುತ್ತೂಡ್ ಫಿನ್ಕಾರ್ಪ್ ಬಳಿ ಈ ಘಟನೆ ನಡೆದಿದೆ. ನಾಗೇಶ್ ಎಂಬಾತನೇ ಯುವತಿ ಮೇಲೆ ಆಸಿಡ್ ದಾಳಿ ನಡೆಸಿ ವಿಕೃತಿ ಮೆರೆದಿರುವುದು. ನಾಗೇಶ್ ಪ್ರೀತಿಸುವಂತೆ ಯುವತಿಯ ಹಿಂದೆ ಬಿದ್ದಿದ್ದ. ಆದರೆ ಯುವತಿ ಪ್ರೀತಿ ನಿರಾಕರಿಸಿದ್ದು, ಇದರಿಂದ ಕೋಪಗೊಂಡ ನಾಗೇಶ್ ಯುವತಿ ಮೇಲೆ ಆಸಿಡ್ ದಾಳಿ ನಡೆಸಿದ್ದಾನೆ. ಗಾಯಾಳು ಯುವತಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಈ ಕುರಿತು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ನಾಗೇಶ್ಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಎಸ್ಎಲ್ ಭೈರಪ್ಪ ರವರ ಮೇರುಕೃತಿ ಪರ್ವ ನಾಟಕ ಪ್ರದರ್ಶನವು ಏಪ್ರಿಲ್ 30ರಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಪ್ರಾರಂಭವಾಗಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ತಿಳಿಸಿದರು. ಡಾಕ್ಟರ್ ಎಸ್ಎಲ್ ಭೈರಪ್ಪ ರವರ ಮೇರುಕೃತಿ ಪರ್ವ ಮಹಾರಂಗ ಪ್ರಯೋಗ ನಾಟಕ ಪ್ರದರ್ಶನವು ಏಪ್ರಿಲ್ 30ರಂದು ಶನಿವಾರ ಬೆಳಗ್ಗೆ 10:30ಕ್ಕೆ ಸುಸಜ್ಜಿತವಾಗಿ ಜೀರ್ಣೋದ್ಧಾರಗೊಂಡಿರುವ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಪ್ರಾರಂಭವಾಗಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ತಿಳಿಸಿದರು. ಸತತ 7 ಗಂಟೆಗಳ ಕಾಲ ನಡೆಯುವ ಪರ್ವ ನಾಟಕದ ಮಧ್ಯೆ 10 ನಿಮಿಷಗಳ ಕಾಲ ಪ್ರತಿ 1.5 ಗಂಟೆಗಳ ಮಧ್ಯೆ ಬಿಡುವು ಕೊಡಲಾಗುವುದು. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಶಾಸಕರಾದ ಪ್ರೀತಂ ಜೆ ಗೌಡ ಅವರು ವಹಿಸಿಕೊಂಡಿದ್ದಾರೆ. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಒಟ್ಟು 800 ಸೀಟುಗಳಿದ್ದು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ 300 ಟಿಕೆಟ್ಗಳು, ಆನ್ಲೈನ್ ಮೂಲಕ 200 ಟಿಕೆಟ್ಗಳು ಸೇರಿ ಒಟ್ಟು 600 ಟಿಕೆಟ್ಗಳು ಮಾರಾಟವಾಗಿದೆ. ಉಳಿದ 200 ಟಿಕೆಟ್ಗಳು ಮಾರಾಟವಾಗಬೇಕಾಗಿದೆ ಎಂದರು. ನಾಟಕ ಪ್ರದರ್ಶನದ ವೇಳೆ ಟಿಕೆಟ್ ತರುವುದು ಕಡ್ಡಾಯವಾಗಿದೆ. ಹಾಸನಾಂಬ ಕಲಾಕ್ಷೇತ್ರವು ನವೀಕರಣದ ನಂತರ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಸುಸಜ್ಜಿತವಾಗಿ ಒದಗಿಸಲಾಗಿ ಮೊದಲ ಕಾರ್ಯಕ್ರಮವಾಗಿ ಪರ್ವ ನಾಟಕ ಪ್ರದರ್ಶನ ಮಾಡುತ್ತಿರುವುದು ಸಂತಸ ತಂದಿದೆ. ಜಿಲ್ಲೆಯವರಾದ ಎಎಲ್ ಭೈರಪ್ಪ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸುವ ಕುರಿತು ಮಾತುಕತೆ ನಡೆಸಲಾಗಿತ್ತು. ಆದರೆ ಅನಾರೋಗ್ಯ ನಿಮಿತ್ತ ಆಗಮಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ವಿಶಿಷ್ಟವಾದ ಕೃತಿ ಪರ್ವ. ಆ ಕೃತಿಯ ರಚನೆಯ ಸಂದರ್ಭದಲ್ಲಿ ಭೈರಪ್ಪನವರು ಮಹಾಭಾರತದ ಒಂದು ಪ್ರಾದೇಶಿಕತೆಯನ್ನ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿ, ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಅಧ್ಯಯನ ಮಾಡಿ ಆನಂತರವೇ ಆ ಮಹತ್ ಕೃತಿಯನ್ನ ಬರೆದಂತಹದ್ದನ್ನ ಕನ್ನಡ ಸಾಹಿತ್ಯದ ಸಾರಸ್ವತ ಲೋಕ ಮಾನ್ಯ ಮಾಡಿದೆ. ಅದು ಅದನ್ನು ಗಮನಿಸಿದೆ. ಆ ಹಿನ್ನೆಲೆಯಲ್ಲಿ ಆ ಕೃತಿ ಬಹಳ ಮಹತ್ವದ ಕೃತಿ ಅಂತ ಹೇಳಿ ಓದುಗರು ಮೆಚ್ಚಿಕೊಂಡದನ್ನು ನಾವು ಗಮನಿಸಿದ್ವಿ. ಅಂಥದ್ದೊಂದು ಮಹತ್ವದ ಕೃತಿಯನ್ನ ರಂಗರೂಪಕ್ಕೆ ತರಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅದೊಂದು ಸವಾಲಿನ ಕೆಲಸ ಆಗಿತ್ತು. ಅದನ್ನು ಕಾರ್ಯಕ್ರಮವರು ಬಹಳ ಯಶಸ್ವಿಯಾಗಿ ಮಾಡಿಕೊಡುವಂತಹದ್ದೊಂದು ಪ್ರಯತ್ನದ ಫಲವಾಗಿ ಈಗಾಗಲೇ ಅನೇಕ ಪ್ರದರ್ಶನವನ್ನು ಕಂಡಿದೆ. ರಂಗಾಯಣದ ಮೂಲಕ ಹಾಸನ ಜಿಲ್ಲೆಗೆ 30ನೇ ತಾರೀಕು ಬರ್ತಾ ಇದೆ. ಅವತ್ತು ನಾವು ಭೈರಪ್ಪನವ್ರನ್ನ ಕರಿಬೇಕು ಅನ್ನುವಂಥ ಆಶಯದೊಂದಿಗೆ ಅವರ ಆತ್ಮೀಯರನ್ನ, ಅವರ ಆಪ್ತ ಸಹಾಯಕರನ್ನ ಭೇಟಿ ಮಾಡಿದ್ವಿ. ಆದರೆ ಅವರು ಎಲ್ಲಿಯೂ ಹೊರಗಡೆ ಬರ್ತಾ ಇಲ್ಲ. ಮೂಲಭೂತವಾಗಿ ಅವ್ರ ಮಕ್ಕಳು ಹೊರಗಡೆ ಪ್ರವಾಸ ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ ಅನ್ನುವಂಥ ಅದನ್ನು ನಿಖರವಾಗಿ ಹೇಳಿದ ಮೇಲೆ ಆ ವಿಚಾರವನ್ನು ಕೈಬಿಟ್ವಿ. ಪ್ರದರ್ಶನ ಮಾಡಬೇಕು, ಅದು ನಮ್ಮ ಜಿಲ್ಲೆಯ ಹೆಮ್ಮೆಯ ವಿಚಾರ. ಅದು ನಮ್ಮ ಜಿಲ್ಲೆಯ ಮಟ್ಟಿಗಂತೂ ವಿಶೇಷ ಅಂತ ಹೇಳಿ ನಾವೆಲ್ಲ ಭಾವಿಸಿದ್ದೀವಿ. ನಮ್ಮ ಜಿಲ್ಲೆಯ ಲೇಖಕರ ಕೃತಿಯೊಂದನ್ನು 7 ಗಂಟೆಗಳ ಕಾಲ ಪ್ರದರ್ಶನ ಮಾಡಬೇಕಾದದ್ದು ಒಂದು ರಂಗಪ್ರಯೋಗದ ಸಂದರ್ಭದಲ್ಲಿ, ಅದು ಇತಿಹಾಸದಲ್ಲಿ ಅದೊಂದು ಹೊಸ ಪ್ರಯತ್ನ ಮತ್ತೆ ವಿಶಿಷ್ಟವಾದ ಪ್ರಯತ್ನ ಅಂತ ಹೇಳಿ ನೀವು ಭಾವಿಸ್ಬೋದು. ಸ್ನೇಹಿತರೆ, 30ನೇ ತಾರೀಕು ನಾಟಕ 10:30 ಸರಿಯಾಗಿ ಆರಂಭ ಆಗುತ್ತೆ. ಆದರೆ ಆರಂಭಕ್ಕೆ ಮೊದಲು 10-15 ನಿಮಿಷ ಮೊದಲೇ ಪ್ರೇಕ್ಷಕರು ಬಂದು ಕಲಾಕ್ಷೇತ್ರದಲ್ಲಿ ಹಾಜರಿರಬೇಕು ಅನ್ನುವಂಥದ್ದು ರಂಗಾಯಣ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ನಮ್ಮೆಲ್ಲರ ಆಶಯ ಆಗಿದೆ. ಯಾಕೆ ಅಂತಂದ್ರೆ ಅದು ರಂಗ ಪ್ರದರ್ಶನ ಒಂದು ನಿರ್ದಿಷ್ಟವಾದಂತಹ ವೇಳಾಪಟ್ಟಿಯ ಹಾಗೆಯೇ ಆರಂಭ ಆಗುತ್ತೆ. ಆ ವೇಳಾಪಟ್ಟಿಯನ್ನ ನಿಮ್ಮ ಕೈಗೆ ನಾನು ಕೊಟ್ಟಿದ್ದೇನೆ ಸ್ನೇಹಿತರೆ. 10:30 ನಾಟಕ ಆರಂಭ ಆಗುತ್ತೆ. ಅದಕ್ಕಿಂತ 10 ಅಥವಾ 15 ನಿಮಿಷ ಪ್ರೇಕ್ಷಕರು ಬಂದು ಕೂತ್ಕೋಬೇಕು. ಮೊಬೈಲ್ ಸ್ವಿಚ್ಗಳನ್ನ ಆಫ್ ಮಾಡಬೇಕು. ಮೊಬೈಲ್ ತರದೇ ಇದ್ರೆ ಒಳ್ಳೆಯದು, ತಂದಿದ್ರೆ ಅದು ಸ್ವಿಚ್ ಆಫ್ ಮಾಡುವಂಥದ್ದು ಅಥವಾ ಹೆಚ್ಚಂದ್ರೆ ಮ್ಯೂಟ್ ಮಾಡ್ಕೊಳ್ತಕ್ಕಂಥದ್ದು. ಮೊಬೈಲ್ ಬಳಸೋದ್ರ ಮೂಲಕ ಪಕ್ಕದವ್ರಿಗೆ ಕೂಡ ಅಡಚಣೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಮೊಬೈಲ್ನ ಬಳಸೋದನ್ನ ನಾವು ನಿಷೇಧಿಸಿದ್ದೀವಿ ಅಂತ ಹೇಳಿ ವಿನಮ್ರವಾಗಿ ಪ್ರೇಕ್ಷಕರಲ್ಲಿ ಮನವಿ ಮಾಡ್ಕೊತಾ ಇದ್ದೇವೆ. ಮತ್ತು
ಪ್ರದರ್ಶನದ ಒಂದು ನಿಯಮ ಹೇಗಿದೆ ಅಂತ ಅಂದ್ರೆ ಟಿಕೆಟ್ ಅನ್ನ ಕೊಂಡೇ ನಾಟಕ ನೋಡಬೇಕು ಅನ್ನುವಂಥದ್ದು ಒಂದು ಅಂಶ ಆಗಿರೋದ್ರಿಂದ ಟಿಕೆಟ್ ತಗೊಂಡಿರ್ತಕ್ಕಂಥವರು ನಾಟಕಕ್ಕೆ ತಪ್ಪದೆ ಬರಬೇಕು. ಒಂದು ಟಿಕೆಟ್ ತಗೊಂಡೇ ಬರಬೇಕು. ಟಿಕೆಟ್ ಇಲ್ಲದೆ ಒಳಗಡೆ ಪ್ರವೇಶ ಇರೋದಿಲ್ಲ. ಹಾಗಾಗಿ ಮರೀದನೇ ಅವ್ರು ಕೊಂಡ್ಕೊಂಡಿರ್ತಕ್ಕಂಥ ಟಿಕೆಟ್ನ ತಗೊಂಡು ಬರಬೇಕು ಅನ್ನುವಂಥದ್ದು ಅಗತ್ಯ ಆಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬೊಮ್ಮೇಗೌಡ, ಕೆಜಿ ಸುರೇಶ್, ಚಂದ್ರಶೇಖರ್, ಮಮತೇಶ್, ಹರೀಶ್ ಇತರರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಭಿವೃದ್ಧಿ ಮಾಡಲು ಮುಂದಾಗಿದ್ದರೂ ಇದುವರೆಗೂ ಪರಿಹಾರ ನೀಡಿರುವುದಿಲ್ಲ ಎಂದು ಆಗ್ರಹಿಸಿ ಹೊಸಕೊಪ್ಪಲು ರಸ್ತೆ ಮಧ್ಯೆ ಶಾಮಿಯಾನ ಚೇರುಗಳನ್ನು ಹಾಕಿಕೊಂಡು ಅನಿರ್ದಿಷ್ಟಾವಧಿ ಧರಣಿ ನಡೆಸಿದರು. ಬೊಮ್ಮನಾಯಕನಹಳ್ಳಿ, ಚನ್ನಪಟ್ಟಣ, ಸಂಕಾಲಪುರ, ನಾಗತವಳ್ಳಿ, ಹೊಸಕೊಪ್ಪಲು ವಾರ್ಡ್ 35ಕ್ಕೆ ಹೊಂದಿಕೊಂಡಿರುವ ರಾಷ್ಟ್ರೀಯ ಹೆದ್ದಾರಿ 373ರ ಕಾಮಗಾರಿಯು ಸ್ಥಗಿತಗೊಂಡಿದೆ. ಒಂದು ಭಾಗದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿ ಮತ್ತೊಂದು ಭಾಗದಲ್ಲಿ ರಸ್ತೆ ಮಾಡಿರುವುದಿಲ್ಲ. ಅದು ಕೂಡ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಮಾಡಿದ್ದಾರೆ. ರಸ್ತೆ ಅಗಲೀಕರಣ ಸಮಯದಲ್ಲಿ ಹೆದ್ದಾರಿಯ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದು, ರಸ್ತೆ ಅಗಲೀಕರಣಕ್ಕೆ ಬೇಕಾಗಿರುವ ಸ್ಥಳಕ್ಕೆ ನಿವೇಶನ ಮತ್ತು ಮನೆಗಳಿಗೆ ಸೂಕ್ತ ಪರಿಹಾರ ನೀಡುವುದಕ್ಕಾಗಿ ಮೌಖಿಕವಾಗಿ ತಿಳಿಸಿರುತ್ತಾರೆ. ಹಾಸನ ತಾಲೂಕು ಶಾಸಕರಾದ ಪ್ರೀತಂ ಜೆ ಗೌಡರವರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಗ್ರಾಮದ ಫಲಾನುಭವಿಗಳ ಜೊತೆ ಸಭೆ ನಡೆಸಿ 1 ಅಡಿಗೆ 6,500 ರೂಪಾಯಿಗಳನ್ನು ನಿಗದಿಪಡಿಸಿದ್ದಾರೆ. ಈಗ ನೆಲದ ತೊಂದರೆ ಆಗಿರುತ್ತದೆ ಎಂದು ಈ ಪ್ರಸ್ತಾವನೆಯನ್ನ ಕೈಬಿಟ್ಟಿದ್ದು ಹಣವಿಲ್ಲ ಎಂದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅರ್ಧಕ್ಕೆ ನಿಂತಿದ್ದು ಇಲ್ಲಿನ ಜನತೆಗೆ ರಸ್ತೆಯ ಕೈಗಾರಿಕಾ ಪ್ರದೇಶಕ್ಕೆ ಪ್ರಮುಖ ರಸ್ತೆಯಾಗಿದ್ದು ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ಇಲ್ಲಿ ವಾಹನ ಅಪಘಾತ ಸಂಭವಿಸುತ್ತಿದ್ದು ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಜಾರಿ ತೊಂದರೆಯಾಗಿದೆ ಎಂದು ದೂರಿದರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಪರಿಹಾರ ಕೊಟ್ಟ ನಂತರ ರಸ್ತೆ ಅಗಲೀಕರಣ ಮಾಡುವಂತೆ ಕೋರಿದರು. ರಸ್ತೆ ಇದು 8ರಿಂದ 10 ಅಡಿ ಇತ್ತು. ಇವಾಗ 60 ಅಡಿ ಆಲ್ರೆಡಿ ಅಭಿವೃದ್ಧಿ ಮಾಡಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದುವರೆಗೂ ಯಾರು ಇದಕ್ಕೆ ಪರಿಹಾರ ಯಾರು ಕೇಳೇ ಇಲ್ಲ. ಈಗೇನಾಗಿದೆ, ನ್ಯಾಷನಲ್ ಹೈವೇ ಆಗಿದೆ. ಇದಕ್ಕೆ ನ್ಯಾಷನಲ್ ಹೈವೇ ಅಂತ ಬಂದ್ಬಿಟ್ಟು ಆ ಕಡೆ ಈ ಕಡೆ ಮಾರ್ಕ್ ಮಾಡಿದ್ದಾರೆ. ಮಾರ್ಕ್ ಮಾಡಿಬಿಟ್ಟು ಇಷ್ಟು ಜಾಗ ನಾವು ಮಾಡ್ತೀವಿ, ಇದುವರೆಗೂ ಇದನ್ನೇನು ಮಾಡಬೇಡಿ ಅಂತ ಹೇಳೋಗಿದ್ರು. ಇದೇ ಥರ ಇದನ್ನು ಮನವಿನ ಡಿ ಸಿ ಅವ್ರಿಗೂ ಕಳಿಸ್ತಾ ಎಲ್ಲರಿಗೂ ಬಂದಿದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಬಂದಿದ್ದಾರೆ ಇಲ್ಲಿಗೆ. ಆದರೆ ಯಾವುದೇ ಥರ ಕ್ರಮ ಕೈಗೊಂಡಿಲ್ಲ. ಅರ್ಧ ರೋಡ್ ಮಾಡಿದ್ದಾರೆ, ಇನ್ನರ್ಧ ಹಂಗೆ ಬಿಟ್ಟಿದ್ದಾರೆ. ಆಮೇಲೆ ಡಿ ಸಿ ಅವ್ರಿಗೆ ಮನವಿ ಕೊಟ್ಟಾಗ ನಾವು ಮಾಡಿಸ್ತೀವಿ ಅಂತ ಹೇಳಿದರು. 4 ತಿಂಗಳ ಹಿಂದೆ ಮೊನ್ನೆ ಶಾಸಕರಿಗೂ ಮನವಿ ಕೊಟ್ಟಾಗ ಡಿ ಸಿ ಆಫೀಸಲ್ಲಿ ಎ ಸಿ ಅವ್ರ ಮುಖಾಂತರ ರೇಟನ್ನು ದರ ನಿಗದಿ ಮಾಡಿದ್ದಾರೆ. 6,000 ರೂಪಾಯಿ ಅಂತ ನಿಗದಿ ಮಾಡಿದ್ದಾರೆ. ಇದುವರೆಗೂ ಅದ್ರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಈಗ 5/3/2022ರಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಮಾಡ್ತಾರೆ, ಎ ಸಿ ಅವರಿಗೆ ಲೆಟರ್ ಬರೀತಾರೆ, ಈ ಪ್ರಸ್ತಾವನೆ ಕೈ ಬಿಟ್ಟಿದ್ದೀವಿ, ನಾವು ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಲೆಟ್ರ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿ ಅಂತ ಎ ಸಿ ಅವ್ರಿಗೆ ಲೆಟರ್ ಬರೀತಾರೆ. ಆವಾಗ ನಾವೇನು ಮಾಡಿದ್ವಿ, ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. 5/4ರಲ್ಲಿ ಮನವಿ ಕೊಟ್ಟಿದ್ದೀವಿ, ಎ ಸಿ ಅವ್ರಿಗೆ ಕೊಟ್ಟಿದ್ದೀವಿ. ಯಾರು ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಅದೇ ದಯವಿಟ್ಟು ನ್ಯಾಯ ಸಿಗಬೇಕು. ಮಾನ್ಯ ಜಿಲ್ಲಾಧಿಕಾರಿ ಪ್ಲೇಸಿಗೆ ಬರಬೇಕು, ಬಂದ್ಬಿಟ್ಟು ನೋಡಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಇಲ್ಲಿ ಬರಬೇಕು, ಬಂದ್ಬಿಟ್ಟು ಶಾಸಕರು ಕೂಡ ಬರಬೇಕು. ಶಾಸಕರು ಕೂಡ ಆಶ್ವಾಸನೆ ಕೊಟ್ಟಿದ್ರು, ಅವರು ಕೂಡ ಕೆಲಸ ಮಾಡಿಸಿಲ್ಲ. ಎಲ್ಲರೂ ಬಂದು ದಯವಿಟ್ಟು. ಇದೇ ವೇಳೆ ಕೃಷ್ಣಕುಮಾರ್, 35ನೇ ವಾರ್ಡಿನ ನಗರಸಭೆ ಸದಸ್ಯತೆ ಕೆ ಲತಾದೇವಿ, ಶಿವಲಿಂಗೇಗೌಡ, ಶೇಖರ್, ಜಗದೀಶ್, ವೇಣುಗೋಪಾಲ್, ರಾಮೇಗೌಡ, ರಾಜಣ್ಣ, ಸಂತೋಷ್ ಕುಮಾರ್, ಅಶೋಕ್, ರಘು, ಪಾಪೇಗೌಡ, ಲೋಕೇಶ್, ರಮೇಶ್, ಗೀತಾ, ಯೋಗೇಶ್ ಇತರರು ಉಪಸ್ಥಿತರಿದ್ದರು. ಸ್ಯಾಂಡಲ್ವುಡ್ ವರ್ಸಸ್ ಬಾಲಿವುಡ್ ಭಾಷಾವಾರ್. ರಾಷ್ಟ್ರ ಭಾಷೆ ವಿಚಾರಕ್ಕೆ ಸ್ಟಾರ್ ನಟರ ಟ್ವೀಟ್ ಫೈಟ್. ಹಿಂದಿ ವಿಚಾರಕ್ಕೆ ಸ್ಟಾರ್ ನಟರ ಬಿಗ್ ಫೈಟ್. ಅಜಯ್ ದೇವ್ಗನ್ ವಿರುದ್ಧ ಕೆಂಡಮಂಡಲವಾದ ಕಿಚ್ಚ ಸುದೀಪ. ಹಿಂದಿ ರಾಷ್ಟ್ರ ಭಾಷೆಯಿಂದ ಅಜಯ್ಗೆ ಸಖತ್ ತಿರುಗೇಟು. ಕನ್ನಡ ಹಿಂದಿ ಸ್ಟಾರ್ಸ್ ಮಧ್ಯೆ ರಾಷ್ಟ್ರ ಭಾಷೆ ಬಡಿದಾಟ. ಸ್ಯಾಂಡಲ್ವುಡ್ ಕೆಂಪೇಗೌಡ ಬೀಟ್ ಟೌನ್ ಸಿಂಗಂ ಮಧ್ಯ ವಾರ್.
ಒಬ್ಬರು ಸ್ಯಾಂಡಲ್ವುಡ್ ಸಿಂಗಂ, ಇನ್ನೊಬ್ಬರು ಬಾಲಿವುಡ್ ನ ಸಿಂಗಂ. ಈ ಇಬ್ಬರು ಸಿಂಗಂಗಳ ಮಧ್ಯೆ ಇದೀಗ ಟ್ವಿಟರ್ ನಲ್ಲಿ ದೊಡ್ಡ ವಾರ ನಡೆದಿದೆ. ಅದು ಹಿಂದಿ ಭಾಷೆಯ ವಿಚಾರಕ್ಕೆ. ಹೌದು, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಬಾಲಿವುಡ್ ಅಜಯ್ ದೇವ್ಗನ್ ನಡುವೆ ಹಿಂದಿ ರಾಷ್ಟ್ರ ಭಾಷೆ ಎಂಬ ವಿಚಾರಕ್ಕೆ ಟ್ವಿಟರ್ ನಲ್ಲಿ ದೊಡ್ಡ ಯುದ್ಧವೇ ನಡೆದಿದೆ. ಇದಕ್ಕೆ ಎರಡು ಕಡೆ ಬೆಂಬಲಿಗರು ಭಾರಿ ಕಮೆಂಟ್ ಮಾಡಿದ್ದಾರೆ. ಇತ್ತ ಕಿಚ್ಚನ ಬೆಂಬಲಕ್ಕೆ ಸೌತ್ ಇಂಡಿಯಾ ಸಿನಿಮಾದ ಗಣ್ಯರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ನಟಿ ರಮ್ಯಾ, ಆಶಿಕಾ ರಂಗನಾಥ್, ನಟ ನೀನಾಜಂ ಸತೀಶ್, ಮೇಘನಾ ಗಾಂವ್ಕರ್ ಸೇರಿದಂತೆ ಹಲವರು ನಿಂತಿದ್ದಾರೆ. ಈ ಟ್ವೀಟ್ ವಾರ್ ಇದೀಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಹಾಗಿದ್ರೆ ಅಜಯ್ ದೇವ್ಗನ್ ಹಾಗೂ ಸುದೀಪ್ ಮಧ್ಯೆ ಸಮರಕ್ಕೆ ಕಾರಣವಾದರೂ ಏನು? ಮೊದಲು ವಿವಾದ ಉಂಟಾಗಿದ್ದು ಹೇಗೆ? ವಿವಾದ ಪ್ರಾರಂಭವಾದಾಗಿಂದ ಈವರೆಗೆ ಏನೇನು ಆಗಿದೆ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಇತ್ತೀಚೆಗೆ ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಸಂದರ್ಶನವೊಂದರಲ್ಲಿ ಹಿಂದಿಯ ಭಾಷೆ ಬಗ್ಗೆ ಮಾತನಾಡಿದ್ರು. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ರಾಷ್ಟ್ರೀಯ ಭಾಷೆಗೆ ಒಪ್ಪಲು ಸಾಧ್ಯವಿಲ್ಲ ಎಂದಿದ್ದರು. ಕನ್ನಡ ಚಿತ್ರರಂಗದಲ್ಲಿ ಇಲ್ಲೂ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ರೆ ಅದೊಂದು ಕರೆಕ್ಷನ್ ಇರಲಿ. ಏನಕ್ಕೆ ಅಂತಂದ್ರೆ ಹಿಂದಿ ಇಸ್ ನೋ ಮೋರ್ ದಿ ನ್ಯಾಷನಲ್ ಲ್ಯಾಂಗ್ವೇಜ್, ಇಟ್ಸ್ ನೋ ಮೋರ್ ಅ ನ್ಯಾಷನಲ್ ಲ್ಯಾಂಗ್ವೇಜ್. ಸೊ ಹಿಂದಿ ಶುಡ್ ಸೇ ಆಕ್ಚುಲಿ ದೇ ಆರ್ ಡೂಯಿಂಗ್ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಟುಡೇ. ಅಲ್ಲಿಂದ ತೆಲುಗು ತಮಿಳಿಗೆಲ್ಲ ಡಬ್ ಮಾಡಿ ಒದ್ದಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಸೊ ಪ್ಯಾನ್ ಇಂಡಿಯಾ ಇಸ್ ನಾಟ್ ಫ್ರಮ್ ಹಿಯರ್. ವಿ ಆರ್ ಜಸ್ಟ್ ನೌ ಡೇಸ್ ಐ ಥಿಂಕ್ ಟುಡೇ ವಿ ಜಸ್ಟ್ ಮೇಕ್ ಫಿಲ್ಮ್ಸ್ ವಿಚ್ ರೀಚಸ್ ಎವ್ರಿವೇ. 1970 ಅಂತ ನೀವು 1970 ಅಂತ ಏನು ಹೇಳಿ ತುಂಬ ವರ್ಷಗಳ ಹಿಂದೆನೇ ಚೈನಾ ಸ್ಟಾರ್ಟ್ ಮಾಡಿತ್ತು. ಫಸ್ಟ್ ಚೈನೀಸ್ ಫಿಲ್ಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಇಂಗ್ಲೀಷ್ನಲ್ಲಿ ಇಟ್ ಯೂಸ್ ಟು ಡಬ್ ಆ್ಯಂಡ್ ಕಮ್ ಆ್ಯಂಡ್ ಎವ್ರಿಬಡಿ ಎಕ್ಸೆಪ್ಟೆಡ್ ಇಟ್ ದೆನ್. ವಿ ಆರ್ ಆ್ಯಕ್ಚುಲಿ ಕ್ವೈಟ್ ಲೇಟ್, ಬಟ್ ಐ ಥಿಂಕ್ ಟುಡೇ ದ ಫಿಲ್ಮ್ ಇಂಡಸ್ಟ್ರಿ ದ ವೇ ಇಟ್ಸ್ ಗೋಯಿಂಗ್ ಎಲ್ಲದು ಇಟ್ಸ್ ಭಾಳ ಬ್ಯೂಟಿಫುಲ್ ಬಿಕಾಸ್ ಲ್ಯಾಂಗ್ವೇಜ್ ವಾಸ್ ಜಸ್ಟ್ ಅ ಬ್ಯಾರಿಯರ್. ಟುಡೇ ಇಟ್ಸ್ ಬ್ರೋಕನ್ ಆಲ್ ದಿ ಐಸ್ ಆ್ಯಂಡ್ ಐ ಥಿಂಕ್ ಇಟ್ಸ್ ನೋ ಮೋರ್ ಪ್ಯಾನ್ ಇಂಡಿಯಾ, ಇಟ್ಸ್ ಜಸ್ಟ್ ಫಿಲ್ಮ್. ಪ್ಯಾನ್ ಇಂಡಿಯಾ ಮುಂಬೈಯಿಂದ ಬರ್ತಾ ಇರೋದು, ಇಲ್ಲಿಂದಲ್ಲ. ಇದೇ ವಿಚಾರಕ್ಕೆ ಬಾಲಿವುಡ್ ನಟ ಅಜಯ್ ದೇವ್ಗನ್ ಟ್ವಿಟರ್ ನಲ್ಲಿ ಪ್ರತಿಕ್ರಿಯೆ ನೀಡಿದ್ದರು. ಇದಕ್ಕೆ ಮತ್ತೆ ಕಿಚ್ಚ ಸುದೀಪ್ ರೀಟ್ವೀಟ್ ಮಾಡಿದ್ದಾರೆ. ಇದೀಗ ಟ್ವಿಟರ್ ನಲ್ಲಿ ಭಾರಿ ಟ್ರೆಂಡ್ ಆಗಿದೆ. ಹಿಂದಿ ಪರ ವಿರೋಧದ ಚರ್ಚೆಯನ್ನು ಮತ್ತೆ ಹುಟ್ಟುಹಾಕಿದೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಕಿಚ್ಚ ಸುದೀಪ್ ಹಿಂದಿ ರಾಷ್ಟ್ರ ಭಾಷೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿದ್ದರು. KGF ಚಾಪ್ಟರ್ 2 ಸಿನಿಮಾದ ಯಶಸ್ಸಿನ ಬಗ್ಗೆ ಪ್ರತಿಕ್ರಿಯಿಸಿದ್ದ ಕಿಚ್ಚ, ಕನ್ನಡ ಸಿನಿಮಾ ಹಾಗೂ ಸೌತ್ ಇಂಡಿಯಾ ಸಿನಿಮಾಗಳು ಪ್ಯಾನ್ ಇಂಡಿಯಾ ಹಿಟ್ ಆಗುತ್ತಿದೆ, ಆದರೆ ಹಿಂದಿ ಸಿನಿಮಾಗಳು ಸೌತ್ ನಲ್ಲಿ ಯಶಸ್ಸು ಪಡೆಯಲು ಹೆಣಗಾಡುತ್ತಿವೆ. ಸೌತ್ ಇಂಡಿಯಾ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತಿವೆ, ಆದರೆ ಹಿಂದಿ ಸಿನಿಮಾಗಳು ತಮಿಳು, ತೆಲುಗಿನಲ್ಲಿ ಡಬ್ ಆಗ್ತಿದೆ. ಹೀಗಾಗಿ ಹಿಂದಿ ಇನ್ನು ಮುಂದೆ ರಾಷ್ಟ್ರ ಭಾಷೆಯಲ್ಲ ಅಂತ ಹೇಳಿದ್ರು. ಸುದೀಪ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಬಾಲಿವುಡ್ ನಟ ಅಜಯ್ ದೇವ್ಗನ್, ಸಹೋದರ ಕಿಚ್ಚ ಸುದೀಪ್, ನಿಮ್ಮ ಪ್ರಕಾರ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲವೇ ಅಲ್ಲ ಎಂದಾದರೆ ನೀವು ನಿಮ್ಮ ಮಾತೃಭಾಷೆಯ ಚಲನಚಿತ್ರಗಳನ್ನು ಹಿಂದಿಯಲ್ಲಿ ಏಕೆ ಡಬ್ ಮಾಡಿ ಬಿಡುಗಡೆ ಮಾಡುತ್ತೀರಿ ಅಂತ ಪ್ರಶ್ನಿಸಿದ್ದರು. ಅಲ್ಲದೆ ಹಿಂದಿ ನಮ್ಮ ಮಾತೃಭಾಷೆ ಮತ್ತು ರಾಷ್ಟ್ರೀಯ ಭಾಷೆಯಾಗಿತ್ತು ಮತ್ತು ಯಾವಾಗಲೂ ಅದು ರಾಷ್ಟ್ರ ಭಾಷೆಯಾಗೇ ಇರುತ್ತದೆ, ಜನಗಣಮನ ಅಂತ ಟ್ವೀಟ್ ಮಾಡಿದ್ದರು. ಅಜಯ್ ದೇವ್ಗನ್ ಟ್ವೀಟ್ಗೆ ಸುದೀಪ್ ಪ್ರತಿಕ್ರಿಯೆ. ಇನ್ನು ಅಜಯ್ ದೇವ್ಗನ್ ಟ್ವೀಟ್ಗೆ ಕಿಚ್ಚ ಸುದೀಪ್ ಉತ್ತರಿಸಿದ್ದರು, ನಾನು ಯಾವ ಸಂದರ್ಭದಲ್ಲಿ ಯಾವ ಅರ್ಥದಲ್ಲಿ ಹೇಳಿದ್ದೇನೆ ಎನ್ನುವುದರ ಬಗ್ಗೆ ನೀವು ಅಪಾರ್ಥ ಮಾಡಿಕೊಂಡಿದ್ದೀರಿ. ಯಾವುದೇ ವಿವಾದ ಚರ್ಚೆ ಹುಟ್ಟುಹಾಕುವ ನೋಯಿಸುವ ಉದ್ದೇಶ ನನಗಿಲ್ಲ. ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗಿ ಈ ವಿಚಾರವನ್ನು ಸ್ಪಷ್ಟಪಡಿಸುವೆ ಎಂದು ಟ್ವೀಟ್ ಮಾಡಿದ್ರು. ನಾವು ಎಲ್ಲಾ ಭಾಷೆಯನ್ನು ಗೌರವಿಸುತ್ತೇವೆ, ಪ್ರೀತಿಸುತ್ತೇವೆ. ಇನ್ನೊಂದು ಟ್ವೀಟ್ ಮಾಡಿದ ಸುದೀಪ್, ಅಜಯ್ ದೇವ್ಗನ್ ಸರ್, ನೀವು ಹಿಂದಿಯಲ್ಲಿ ಕಳಿಸಿದ ಟೆಕ್ಸ್ಟ್ ನನಗೆ ಅರ್ಥವಾಯಿತು, ಆದ್ರೆ ನಾನು ಕನ್ನಡದಲ್ಲಿ ಟೈಪ್ ಮಾಡಿದರೆ ನಿಮಗೆ ಅರ್ಥವಾಗುತ್ತಿತ್ತೆ. ನಾವು ಹಿಂದಿ ಕಲಿತಿದ್ದೇವೆ, ನಾವು ಎಲ್ಲಾ ಭಾಷೆಯನ್ನು ಪ್ರೀತಿಸುತ್ತೇವೆ, ಗೌರವಿಸುತ್ತೇವೆ. ನಾವು ಭಾರತಕ್ಕೆ ಸೇರಿದವರಲ್ಲವೇ ಸರ್? ನಾನು ಈ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸಲು ಬಯಸುತ್ತೇನೆ. ಶೀಘ್ರವೇ ನಿಮ್ಮನ್ನು ಭೇಟಿಯಾದಾಗ ಈ ಬಗ್ಗೆ ಮಾತನಾಡೋಣ ಅಂತ ಹೇಳಿದ್ರು. ಕೊನೆಗೂ ಮೆತ್ತಗಾದ ಅಜಯ್ ದೇವ್ಗನ್. ಕಿಚ್ಚ ಸುದೀಪ್ ಇಷ್ಟು ವಿವರಣೆ ನೀಡಿದ ಬಳಿಕ ಅಜಯ್ ದೇವ್ಗನ್ ಮೆತ್ತಗಾದಂತೆ ಕಂಡರು. ಬಳಿಕ ಸುದೀಪ್ ಅವರ ಟ್ವೀಟ್ಗೆ ಪ್ರತಿಕ್ರಿಯಿಸಿದ ಅಜಯ್ ದೇವ್ಗನ್, ನೀವು ನನ್ನ ಸ್ನೇಹಿತ, ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟಿದ್ದಕ್ಕೆ ಧನ್ಯವಾದಗಳು. ತಪ್ಪು ತಿಳುವಳಿಕೆಯಿಂದ ಹೀಗಾಯ್ತು. ಚಿತ್ರರಂಗ ಒಂದಾಗಬೇಕು, ನಾವು ಎಲ್ಲರನ್ನು ಗೌರವಿಸುತ್ತೇವೆ ಅಂತ ವಿವಾದಕ್ಕೆ ಇತಿಶ್ರೀ ಹಾಡಿದ್ರು. ಕಿಚ್ಚನ ಬೆನ್ನಿಗೆ ನಿಂತ ಕನ್ನಡಿಗರು, ಗಣ್ಯರು. ಕಿಚ್ಚ ಸುದೀಪ್ ಟ್ವೀಟ್ಗೆ ಕನ್ನಡ ಚಿತ್ರರಂಗದ ಗಣ್ಯರು, ರಾಜಕಾರಣಿಗಳು, ಜನಸಾಮಾನ್ಯರು ಬೆಂಬಲ ಸೂಚಿಸಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ, ನಟಿ ರಮ್ಯಾ, ಆಶಿಕಾ ರಂಗನಾಥ್, ಮೇಘನಾ ಗಾಂವ್ಕರ್, ನಟ ನೀನಾಜಂ ಸತೀಶ್ ಸೇರಿದಂತೆ ಹಲವರು ಕಿಚ್ಚನ ಟ್ವೀಟ್ಗೆ ರೀಟ್ವೀಟ್ ಮಾಡಿ ಬೆಂಬಲ ಸೂಚಿಸಿದ್ರು. ಹಿಂದಿ ಎಂದಿಗೂ ರಾಷ್ಟ್ರ ಭಾಷೆಯಲ್ಲ ಎಂದ ಸಿದ್ದರಾಮಯ್ಯ. ಸುದೀಪ್ ಹಾಗೂ ಅಜಯ್ ದೇವ್ಗನ್ ಟ್ವಿಟರ್ ವಾರ್ಗೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ, ಹಿಂದಿ ಎಂದೆಂದಿಗೂ ನಮ್ಮ ರಾಷ್ಟ್ರೀಯ ಭಾಷೆ ಆಗುವುದಿಲ್ಲ. ನಮ್ಮ ದೇಶದ ಭಾಷಾ ವೈವಿಧ್ಯತೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ಪ್ರತಿಯೊಂದು ಭಾಷೆಯು ಅದರ ಜನರು ಹೆಮ್ಮೆ ಪಡಲು ತನ್ನದೇ ಹಿಂತ ಇತಿಹಾಸವನ್ನು ಹೊಂದಿದೆ. ನಾನು ಕನ್ನಡಿಗ ಎಂದು ಹೆಮ್ಮೆ ಪಡುತ್ತೇನೆ ಎಂದು ಟ್ವೀಟ್ ಮಾಡಿದ್ದರು. ನಮ್ಮ ಸಿನಿಮಾಗಳನ್ನು ನೀವು ನೋಡಿ ಎಂದ ರಮ್ಯಾ. ಇನ್ನು ನಟಿ ರಮ್ಯಾ ದಿವ್ಯ ಸ್ಪಂದನ ಮಾತನಾಡಿ, ಇಲ್ಲ, ಹಿಂದಿ ನಮ್ಮ ರಾಷ್ಟ್ರ ಭಾಷೆಯಲ್ಲ. ನಿಮ್ಮ ಅಜ್ಞಾನ ನನಗೆ ವಿಸ್ಮಯ ಮೂಡಿಸಿದೆ. KGF, ಪುಷ್ಪ ಮತ್ತು RRR ನಂತಹ ಚಲನಚಿತ್ರಗಳು ಹಿಂದಿಯಲ್ಲಿ ಯಶಸ್ವಿಯಾಗಿದೆ. ಕಲೆಗೆ ಯಾವುದೇ ಭಾಷೆಯ ತಡೆಯಿಲ್ಲ. ನಿಮ್ಮ ಚಲನಚಿತ್ರಗಳನ್ನು ನಾವು ಆನಂದಿಸಿದಂತೆ ದಯವಿಟ್ಟು ನಮ್ಮ ಚಲನಚಿತ್ರಗಳನ್ನು ಆನಂದಿಸಿ. ಹಿಂದಿ ಹೇರಿಕೆ ನಿಲ್ಲಲಿ ಅಂತ ಖಾರವಾಗಿ ಟ್ವೀಟ್ ಮಾಡಿದ್ದಾರೆ. ಅಜಯ್ ದೇವ್ಗನ್ ವಿರುದ್ಧ ಕನ್ನಡಿಗರ ಆಕ್ರೋಶ.
ಬಾಲಿವುಡ್ ನಟನ ಈ ಮಾತಿಗೆ ಅನೇಕ ಕನ್ನಡಿಗರು ಕೂಡ ಸಿಡಿದೆದ್ದಿದ್ದಾರೆ. ಹಿಂದಿ ರಾಜ್ಯಗಳ ಜನರು ಇಲ್ಲಿ ಕೆಲಸ ಅರಸಿ ಬರುತ್ತಾರೆ. ನಾವು ಎಂದಿಗೂ ನಮ್ಮ ಭಾಷೆ ಅಥವಾ ಸಂಸ್ಕೃತಿಯನ್ನು ಅವರ ಮೇಲೆ ಹೇರುವುದಿಲ್ಲ. ಅವರ ಭಾಷೆಯನ್ನು ನಾವು ಗೌರವಿಸುತ್ತೇವೆ. ಆದರೆ ಹಿಂದಿ ರಾಜ್ಯಗಳ ಈ ಜನರು ನಾವು ಅವರ ಭಾಷೆಯಲ್ಲಿ ಮಾತನಾಡಬೇಕೆಂದು ನಿರೀಕ್ಷಿಸುತ್ತಾರೆ. ಅವರು ನಮ್ಮ ಭಾಷೆ ಅಥವಾ ಸಂಸ್ಕೃತಿಯನ್ನು ಗೌರವಿಸುವುದಿಲ್ಲ ಅಂತ ಕಿಡಿಕಾರಿದ್ದಾರೆ. ಟ್ವಿಟರ್ ನಲ್ಲಿ ಟ್ರೆಂಡ್ ಆದ ಚರ್ಚೆ. ಇನ್ನು ಹಿಂದಿ ರಾಷ್ಟ್ರೀಯ ಭಾಷೆ ಎಂಬ ವಿಚಾರದ ಕುರಿತಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆಯಾಗಿದೆ. ಕೆಲವರು ಅಜಯ್ ದೇವಗನ್ ಪರ ನಿಂತರೆ, ಇನ್ನು ಕೆಲವರು ಕಿಚ್ಚ ಸುದೀಪ್ ಪರ ನಿಂತರು. ಹಿಂದಿ ರಾಷ್ಟ್ರ ಭಾಷೆ ಹೌದು ಅಲ್ಲವ ಎನ್ನುವ ಬಗ್ಗೆ ಭಾರಿ ಚರ್ಚೆ ನಡೀತಿದೆ. ಟ್ವಿಟರ್ ನಲ್ಲಿ ಅದೇ ಟ್ರೆಂಡ್ ಆಗಿದೆ. ಕಿಚ್ಚ ಸುದೀಪ್ ಮಾಡಿರುವ ಟ್ವೀಟ್ಗೆ ಈಗಾಗಲೇ 50,000ಕ್ಕಿಂತ ಹೆಚ್ಚು ಲೈಕ್ಸ್ ಗಳು ಬಂದಿದ್ದರೆ 12,300ಕ್ಕಿಂತ ಹೆಚ್ಚು ರೀಟ್ವೀಟ್ ಹಾಗೂ 19,000ಕ್ಕಿಂತ ಹೆಚ್ಚು ಕೋಟ್ ಟ್ವೀಟ್ಗಳಾಗಿವೆ. ರೈತರು ಬೆಳೆದ ರಾಗಿ ಖರೀದಿ ಮಾಡದೆ ದಲ್ಲಾಳಿಗಳಿಂದ ಎಂಜಲು ಕಾಸು ಪಡೆದು ಅವರ ರಾಗಿ ಖರೀದಿ ಮಾಡಲಾಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡರಾದ ಬನವಾಸಿ ರಂಗಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ ರಾಗಿ ಖರೀದಿ ಪ್ರಕ್ರಿಯೆ ಮುಗಿದಿದೆ ಎಂಬ ಮಾತನ್ನು ಕೇಳಿದ ರೈತರು ಆಕ್ರೋಶಗೊಂಡಿದ್ದು, ನಂತರ ನೂರಾರು ಜನ ರೈತರು ಅಲ್ಲಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣಕ್ಕೆ ಬಂದು ಜಿಲ್ಲಾಧಿಕಾರಿಗಳ ಬಳಿ ತಮ್ಮ ಅಳಲನ್ನು ತೋಡಿಕೊಂಡರು. ರೈತರು ಬೆಳೆದ ರಾಗಿ ಖರೀದಿ ಮಾಡದೆ ದಲ್ಲಾಳಿಗಳಿಂದ ಎಂಜಲು ಕಾಸು ಪಡೆದು ಅವರ ರಾಗಿ ಖರೀದಿ ಮಾಡಲಾಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡರಾದ ಬನವಾಸಿ ರಂಗಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಬನವಾಸಿ ರಂಗಸ್ವಾಮಿ ಮಾತನಾಡಿ, ಇಲ್ಲಿನ ಸುತ್ತಮುತ್ತಲ ರೈತರು ಸರ್ಕಾರದಿಂದ ನಿಗದಿ ಮಾಡಿರುವ ರಾಗಿ ಖರೀದಿ ಕೇಂದ್ರಕ್ಕೆ ಕಳೆದ 3 ದಿನಗಳ ಹಿಂದೆ ಬಂದರೆ ಏಪ್ರಿಲ್ 28ಕ್ಕೆ ಬರುವಂತೆ ಬರೆದುಕೊಟ್ಟು ಟೋಕನ್ ಸಂಖ್ಯೆ ನೀಡಿ ಸೂಚಿಸಿದ್ದರು. ಹೇಳಿದ ದಿನಾಂಕದಂದು ಕೇಳಲು ಹೋದರೆ ಈಗಾಗಲೇ ರಾಗಿ ಖರೀದಿ ಮಾಡುವುದು ಮುಗಿದು ಹೋಗಿದೆ ಎಂದು ಸಬೂಬು ಹೇಳ್ತಿದ್ದಾರೆ. ಈ ಕೆಟ್ಟ ಸರ್ಕಾರದಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲೂ ಕೂಡ ಒಂದು ದಂಧೆ ನಡೆಯುತ್ತಿದೆ ಎಂದು ದೂರಿದರು. ದಲ್ಲಾಳಿಗಳ ಬಳಿ ಎಂಜಲು ಕಾಸು ತಿಂದು ಮೂಲ ರೈತರನ್ನು ಕಡೆಗಾಣಿಸಲಾಗುತ್ತಿದೆ ಎಂದು ಆರೋಪಿಸಿದರು. ರಾಗಿ ಖರೀದಿ ಕೇಂದ್ರದಿಂದ ರೈತರೆಲ್ಲ ಸೇರಿ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಏನಾದರೂ ಕ್ರಮ ಕೈಗೊಂಡು ರೈತರ ರಾಗಿ ಖರೀದಿ ಮಾಡದಿದ್ರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಇವತ್ತಿನ ಪ್ರತಿಭಟನೆಯ ಉದ್ದೇಶ ಏನಂತ ಹೇಳಿದ್ರೆ, ಏನು ನಮ್ಮ ಹಾಸನದ ಸುತ್ತಮುತ್ತ ಏನು ನಮ್ಮ ರೈತರಿದ್ದಾರೆ, ಇವರು ರಾಗಿ ಏನು ಖರೀದಿ ಕೇಂದ್ರ ಇದೆ, ಆ ಖರೀದಿ ಕೇಂದ್ರಕ್ಕೆ ಮೊನ್ನೆ ಹೋಗಿದ್ದಾರೆ, ಸೋಮವಾರ ಹೋಗಿದ್ದಾರೆ, 25ನೇ ತಾರೀಕು ಹೋಗಿದ್ದಾರೆ. ಆ ಖರೀದಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಏನಿದೆ, ಅವರು 28ಕ್ಕೆ ಬಂದ್ರಪ್ಪ ಅಂತೇಳಿ ಎಲ್ಲರಿಗೂ ಕೂಡ ಪ್ರತಿಯೊಂದು ಕೂಡ ಇಷ್ಟಿಷ್ಟು ಕುಂಟೆ ಇಷ್ಟಿಷ್ಟು ಬಂದಿದೆ, ಇಷ್ಟು ಎಕರೆ ಅಂತೇಳಿ ಕೂಲಂಕುಷವಾಗಿ ಬರೆದುಕೊಟ್ಟಿದ್ದಾರೆ. ಅದರ ಟೋಕನ್ ನಂಬರು ಕೂಡ ಕೊಟ್ಟಿದ್ದಾರೆ, ಟೋಕನ್ ನಂಬರು ಇದೆ. ಅದರ ಆಧಾರವಾಗಿ ಇವತ್ತು ಕೇಳಕ್ಕೆ ಹೋದ್ರೆ ಇಲ್ಲ ಆಲ್ರೆಡಿ ಮೊನ್ನೆನೇ ಆಗೋಗ್ಬಿಡ್ತು ಅಂತೇಳಿ ಇವರು ನೈಟೇ ಏನಾಗಿದೆ, ಇದು ಒಂದು ದಂಧೆ, ಇದು ಒಂದು ಕೂಡ ಈ ಒಂದು ಏನು ಈ ಕೆಟ್ಟ ಸರ್ಕಾರದ ಒಂದು ದಂಧೆ. ಟೋಕನ್ ಕೊಟ್ಟು ಕೂಡ ಇವತ್ತು ಆಗೋಗಿದೆ ಅಂತ ಹೇಳಿದ್ರೆ ಅದ್ರ ಉದ್ದೇಶ ಏನು? ಇವ್ರೇನು ಮಾಡಿದ್ದಾರೆ, ನನ್ನ ಪ್ರಕಾರ ಬ್ರೋಕರ್ಗಳ ಹತ್ರ ಈಗ ಸದ್ಯಲೆಲ್ಲ ರಾಗಿ ಎಲ್ಲ ಕಡಿಮೆ ರೇಟಿಗೆ ತುಂಬ್ಕೊಂಬಂದು ಇವ್ರು ನೋಡಿ ಇಲ್ಲಿ ಪಾಣಿಗೆ ಒಂದು IFD ನಂಬರ್ನೆಲ್ಲ ಕ್ರಿಯೇಟ್ ಮಾಡ್ಕೊಳ್ತಾರೆ ಇವರು. ಇದು ನಿರಂತರವಾದ ಒಂದು ದಂಧೆ ನಡೀತಾ ಇದೆ. ಹಾಗಾಗಿ ಬರೀ ಬ್ರೋಕರ್ಗಳ ಹತ್ರ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಎಂಜಲು ಕಾಸು ತಿಂದು ಇಲ್ಲಿ ಮೂಲ ರೈತರು ಏನಿದ್ದಾರೆ ಇವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋದು ನಮ್ಮ ಆರೋಪ. ಹಾಗಾಗಿ ಇವತ್ತು ನಾವು DC ಅವರಿಗೆ ಇದನ್ನ ಮನವಿ ಕೊಡೋದಕ್ಕೆ ಬಂದಿದ್ದೀವಿ. ಅವರು ಏನಾದರೂ ನ್ಯಾಯ ಕೊಡಲಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟದ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಟ್ಟು ನ್ಯಾಯ ದೊರಕಿಸ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ. ಬೇಲೂರು ತಾಲೂಕಿನ ಡೈರಿ ನಿರ್ಮಾಣಕ್ಕೆ ಸರ್ಕಾರಿ ಶಾಲೆಯ ಕಾಂಪೌಂಡ್ ಅನ್ನು ಧ್ವಂಸ ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ಸದಸ್ಯರು ಎಚ್ಚರಿಕೆ ನೀಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ, ಮಾಜಿ ಅಧ್ಯಕ್ಷ ಹಾಗೂ ಸದಸ್ಯ ಶಿವೇಗೌಡ ಮಾತನಾಡಿ, ಸನ್ಯಾಸಿಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿರುವ BD ಚಂದ್ರೇಗೌಡ ಹಾಗೂ ಕಾರ್ಯದರ್ಶಿ ಚಂದ್ರೇಗೌಡ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿದ್ದಂತಹ ಸಾರ್ವಜನಿಕರ ಪಾರ್ಕಿಂಗ್ ಆಗಿ ಮೀಸಲಿಟ್ಟಿದ್ದ ಜಾಗದಲ್ಲಿ ಅಕ್ರಮವಾಗಿ ಹಾಲಿನ ಡೈರಿ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಅಲ್ಲದೆ ರಸ್ತೆ ಪಕ್ಕದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶಾಲೆಯ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿತ್ತು. ಆದರೆ ಡೈರಿಗಾಗಿ ಜಾಗ ಮೀಸಲಿದ್ದರೂ ಸಹ ಅಕ್ರಮವಾಗಿ ಶಾಲಾ ಕಾಂಪೌಂಡ್ ಅನ್ನ ಒಡೆದು ಹಾಕಿರುವ ಹಾಲಿನ ಡೈರಿಯ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇನ್ನೇನು ಶಾಲೆ ಪ್ರಾರಂಭವಾಗುವುದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತದೆ. ಅಲ್ಲದೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಾಳೆ ಗಿಡ, ನೇರಳೆ ಗಿಡ, ಮಾವು ಸೇರಿದಂತೆ ಇನ್ನಿತರ ಗಿಡಗಳನ್ನ ಕಡಿದು ಹಾಕಿದ್ದು ಇವರುಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಈಗಾಗಲೇ ಜಿಲ್ಲಾಧಿಕಾರಿ, AC, ತಹಶೀಲ್ದಾರ್, EO, BEO ಇವರಿಗೆ ದೂರು ಸಲ್ಲಿಸಿದ್ದು ಇವರ ಮೇಲೆ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು. ಇಲ್ಲದಿದ್ದರೆ ವಿದ್ಯಾರ್ಥಿಗಳು ಹಾಗೂ ಪೋಷಕರ ನೆರವಿನೊಂದಿಗೆ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. ರಸ್ತೆ ಮಾರ್ಗದಲ್ಲಿ ಡೈರಿ ಕಟ್ಟಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ.
ಇದರಲ್ಲಿ ಡೈರಿ ಕಟ್ಟಕ್ಕೆ ಕೆಲಸ ಶುರು ಮಾಡಿದ್ದಾರೆ. ಆ ಡೈರಿ ರಸ್ತೆ ಕಟ್ಟದಲ್ಲದೆ ಪಕ್ಕದ ಶಾಲೆ ಕಟ್ಟಡದ್ದು ಕಾಂಪೌಂಡ್ ಹೊಡೆದಾಕಿದ್ದಾರೆ. ಸರ್ಕಾರಿ ಆಸ್ತಿನ ಹೊಡೆದಾಕಿದ್ದಾರೆ. ಫಸ್ಟ್ ಇದ್ರ ಕ್ರಮ ತಗೋಬೇಕು. ಸರ್ಕಾರಿ ಆಸ್ತಿನ ಯಾರು ಬಿಡಬಾರ್ದು ಅಂತ ಕಾನೂನು ಇದೆ. ಹಂಗಾಗಿ ಅವ್ರನ್ನ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸ್ತೀವಿ. ಮತ್ತು ಇದೇ ರೀತಿ ಅವರು ಹಲವಾರು ದಬ್ಬಾಳಿಕೆ ಮಾಡಿ ಇವರು ಬಿಡಿ ಚಂದ್ರಗೌಡರು ಮತ್ತು ಆ ಕಾರ್ಯದರ್ಶಿ ಡೈರಿ ಕಾರ್ಯದರ್ಶಿ ಬಿಡಿ ಚಂದ್ರಗೌಡರು ಇಬ್ಬರು ಇದರಲ್ಲಿ ಇದು ಮಾಡಿದ್ದಾರೆ. ಕ್ರಮ ತಗೋಬೇಕು. ಆಲೂರು ಸಕಲೇಶಪುರ ಕ್ಷೇತ್ರದಲ್ಲಿನ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸದಿದ್ದರೆ ಕಾಂಗ್ರೆಸ್ ಪಕ್ಷದಿಂದ ಕಾಲ್ನಡಿಗೆ ಜಾಥಾ ನಡೆಸಲಾಗುವುದು ಎಂದು ತಾಲೂಕು ಕಾಂಗ್ರೆಸ್ ಸಮಿತಿ ಮಾಜಿ ಅಧ್ಯಕ್ಷ ಹೊನ್ನಾವಳ್ಳಿ ಗಣೇಶ್ ತಿಳಿಸಿದರು. ಆಲೂರು ಮತ್ತು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವ ಜ್ವಲಂತ ಸಮಸ್ಯೆಗಳಾದ ಕಾಡಾನೆ ಸಮಸ್ಯೆ, ಅಕ್ರಮ ಗಣಿಗಾರಿಕೆಗಳು, ಹೇಮಾವತಿ ಹಿನ್ನೀರಿನಿಂದ ಮುಳುಗಡೆಯಾದ ಜಮೀನು ಕಳೆದುಕೊಂಡ ಸಂತ್ರಸ್ತರ ಸಮಸ್ಯೆಗಳು, ಆಲೂರು ಪಟ್ಟಣದಲ್ಲಿ ಯುಜಿಡಿ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸದಿದ್ದರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಲೂರು, ಸಕಲೇಶಪುರ, ಕಟ್ಟಾಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಿ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದು ಆಲೂರು ತಾಲೂಕು ಕಾಂಗ್ರೆಸ್ ಸಮಿತಿ ಮಾಜಿ ಅಧ್ಯಕ್ಷ ಹೊನ್ನಾವಳ್ಳಿ ಗಣೇಶ್ ತಿಳಿಸಿದರು. ಆಲೂರು ಮತ್ತು ಸಕಲೇಶಪುರ ಭಾಗದಲ್ಲಿ ದಿನೇ ದಿನೇ ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತಿದ್ದು, ಈ ವ್ಯಾಪ್ತಿಯ ರೈತರುಗಳ ಕಾಫಿ, ಅಡಕೆ, ಬಾಳೆ, ಏಲಕ್ಕಿ ಹಾಗೂ ಬೆಲೆ ಬಾಳುವ ಮರಗಳು ಸಂಪೂರ್ಣ ನಾಶವಾಗಿ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಬೆಳೆ ಕಳೆದುಕೊಂಡ ರೈತರಿಗೆ ಸರ್ಕಾರದಿಂದ ಸಮರ್ಪಕವಾಗಿ ಪರಿಹಾರ ಸಿಗುತ್ತಿಲ್ಲ ಎಂದರು. ಮುಂಬರುವ ಚುನಾವಣೆಯಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಹಾಗೂ ವರಿಷ್ಠರ ಆದೇಶದಂತೆ ಶಾಸಕ ಸ್ಥಾನವನ್ನ ಪಡೆಯಲು ಎಲ್ಲ ಮತಗಟ್ಟೆ ವ್ಯಾಪ್ತಿಯಲ್ಲಿ ಒಗ್ಗಟ್ಟಿನಿಂದ ಬೂತ್ ಕಮಿಟಿಗಳನ್ನು ಬಲಪಡಿಸಿ ಹೈಕಮಾಂಡ್ ಸೂಚಿಸುವ ಅಭ್ಯರ್ಥಿಯ ಪರವಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಶಾಸಕ ಸ್ಥಾನವನ್ನ ಪಡೆಯಲಾಗುವುದು ಎಂದರು. ನಾವು ಸುಮಾರು ಬಾರಿ ಪತ್ರಿಕಾಗೋಷ್ಠಿ ಮಾಡಿದ್ವಿ, ಕಂಪ್ಲೇಂಟ್ ಮಾಡಿದ್ವಿ. ಆದರೂ ಕೂಡ ಆಲೂರು ತಾಲೂಕಿನಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಆಲೂರು ಮತ್ತು ಸಕಲೇಶಪುರ ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಅದು ಹೆಚ್ಚು ಕಡಿಮೆ 30-35 ವರ್ಷದಿಂದ ಸ್ಟಾರ್ಟ್ ಆಗಿದ್ದು ಇನ್ನೂ ಕೂಡ ದಿನೇ ದಿನ ಹೆಚ್ಚಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇಲ್ಲ. ಅದರಲ್ಲಿ ರಾತ್ರಿ ಉಪ್ಪಿಟ್ಟಾಳಕ್ಕಿಂತ ಹಗಲು ಉಪ್ಪಿಟ್ಟಾಳ ಜಾಸ್ತಿ ಆಗ್ತಾ ಇದೆ. ಹಗಲು ಎಲ್ಲದರಲ್ಲಿ ತಿರುಗಾಟ, ಮನೆ ಮುಂದೆ ಹೋಗೋದು ಆಟ, ಆನೆಗಳು ಓಡಾಟ. ತುಂಬ 60-65 ಜನ ಬಲಿಯಾಗಿದ್ದಾರೆ ಕಾಡಾನೆ ಇದಕ್ಕೆ. ಆದರೆ ಇವತ್ತರೂ ಕೂಡ ಸರ್ಕಾರದ ಸರಿಯಾದ ರೀತಿ ಪರಿಹಾರ ಆಗಲಿ ಅಥವಾ ಏನು ಅವರಿಗೆ ಕೊಟ್ಟಿಲ್ಲ. ಮತ್ತು ಶಾಶ್ವತದಂಥ ಪರಿಹಾರನೂ ಕೂಡ ಕಂಡುಹಿಡಿದಿಲ್ಲ. ತುಂಬ ಪಕ್ಷಗಳಾಗಿರ್ಬೋದು, ಸಂಘಟನೆಗಳಿರ್ಬೋದು, ಎಲ್ಲ ನಾನಾ ರೀತಿಯ ಹೋರಾಟಗಳನ್ನು ಮಾಡಿದ್ದಾರೆ. ಅದು ಕೂಡ ಗಣನೆಗೆ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಬಂದರೂ ಕೂಡ ಗಣನೆ ತಗೋತಿಲ್ಲ. ಇದೇ ರೀತಿ ಮುಂದುವರೆದಿದ್ದೆ ಆದರೆ ಕಾಡಾನೆ ಹಾವಳಿ ಜೊತೆಗೆ ಈ ಕಾಡಾನೆ ಹಾವಳಿ ಇಷ್ಟೊಂದಾಗೋದಕ್ಕೆ ಕಾರಣ ಅಕ್ರಮ ಗಣಿಗಾರಿಕೆ. ಅಕ್ರಮ ಗಣಿಗಾರಿಕೆ ಅಂತಂದರೆ ಗಣಿಗಾರಿಕೆಗಳು ಸರಿಯಾದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಓಡ್ತಕ್ಕಂಥ ಗಣಿಗಾರಿಕೆಗಿಂತ ಅಕ್ರಮ ಗಣಿಗಾರಿಕೆ ಜಾಸ್ತಿ ಇದೆ ನಮ್ಮ ತಾಲೂಕಿನಲ್ಲಿ. ಉದಾಹರಣೆಗೆ ಚಿನ್ನಹಳ್ಳಿ ಮಾದಗೋಡು ತಗೊಳ್ಳಿ, ಕಕ್ಕೆಹಳ್ಳಿ ತಗೊಳ್ಳಿ, ಮಗ್ಗೆ ಸೈಡ್ ತಗೊಳ್ಳಿ, ಅಕ್ರಮ ಗಣಿಗಾರಿಕೆ ವಿಪರೀತ. ಅವರು ಏನು ಮಾಡ್ತಾರೆ ಅಂದರೆ ಕಾಡಾನೆ ನಮ್ಮ ಹೊಸಕೋಟೆ ಹೋಬಳಿನಲ್ಲಿ ಒಳ್ಳೆ ಅರಣ್ಯ ಇದೆ, ಅಲ್ಲಿ ಎಲ್ಲ ಕಾಡು ಪ್ರಾಣಿಗಳಿವೆ ನಮ್ಮ ಹೋಬಳಿನಲ್ಲಿ. ನಮ್ಮ ಆಲೂರು ತಾಲೂಕು ಬೇರೆ ಹೋಬಳಿಯಲ್ಲೂ ಇಲ್ಲ, ನಮ್ಮ ಹೊಸಕೋಟೆ ಹೋಬಳಿ ಮಾತ್ರ. ಆದರೆ ಅದೇ ಜಾಗದಲ್ಲಿ ಕಲ್ಲು ಗಣಿಗಾರಿಕೆ. ಕಾಡಾನೆಗಳು ಹಗಲು ಮಲಗಂಗಿಲ್ಲ, ಅವಕ್ಕೇನು ಮಾಡ್ತಾರೆ, ಬ್ಲಾಸ್ಟ್ ಮಾಡ್ತಾರೆ. ವಿಪರೀತವಾಗಿ ಕದ್ದು ಬ್ಲಾಸ್ಟ್ ಮಾಡೋದ್ರಿಂದ ಮದ್ದುಗಳನ್ನು ಜಾಸ್ತಿ ಹಾಕಿ ಭಾರಿ ಸೌಂಡ್ ಮಾಡೋದ್ರಿಂದ ಕಾಡಾನೆಗಳಿಗೆ, ಕಾಡು ಪ್ರಾಣಿಗಳಿಗೆ ಮಲಗೋಕ್ಕಾಗಲ್ಲ. ಹಾಗಾಗಿ ಕಾಡು ಪ್ರಾಣಿಗಳು ನಮ್ಮ ಹೋಬಳಿಯಿಂದ ಬಿಟ್ಟು ಹಾಸನದಿಲ್ಲೇ ಹೊಳೆನೇಶ್ವರ ಇರ್ಬೋದು, ನಿಮ್ಮ ಅರಸೀಕೆರೆ ಇರ್ಬೋದು, ಬೇಲೂರಿಗೆ ಇರ್ಬೋದು, ಎಲ್ಲ ತಾಲೂಕುಗಳಲ್ಲೂ ಕೂಡ ಹೋಗ್ತವೆ ಈಗಾಗಲೇ. ಕಾರಣ ಅಲ್ಲಿ ಹೋಗೋ ಚಾನ್ಸೇ ಇಲ್ಲ. ಅಲ್ಲಿ ಹೋಗೋ ಚಾನ್ಸ್ ಇರೋ ಕಾರಣ ಈ ಕಾರಣ. ಇದಕ್ಕೆ ನಮ್ಮಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕ್ತೇನೆ, ಏನಿದು ಅಕ್ರಮ ಗಣಿಗಾರಿಕೆ ಕಡಿವಾಣ ಹಾಕ್ತೇನೆ ಜನಪ್ರತಿನಿಧಿಗಳು ಅವರಿಗೆ ಚುನಾವಣೆಯಲ್ಲಿ ಓಟ್ಗಳು ಬೇಕು. ಹಾಗಾಗಿ ಏನು ಮಾಡೋದು ತೊಂದರೆ ಇಲ್ಲ. ಇಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು, ತಾಲೂಕು ಕಚೇರಿ ಇರ್ಬೋದು, ನೀವು ಅದು ಮೆಣಸನ್ ಜಿಲ್ಲಾಜಿ ಇರ್ಬೋದು, ಯಾವುದೇ ಇಲಾಖೆ ಎಲ್ಲ ವಿಫಲ. ಮತ್ತು ಎಲ್ಲರೂ ಕೂಡ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವ್ರದ್ದೇ ಆದಂಥ ಈ ತಾಲೂಕಲ್ಲಿ ಹೇಳೋದು ಕೇಳೋದ್ರಿಂದ ಅವ್ರದ್ದೇ ಆಟ ಅವ್ರದ್ದೇ ಇದೆ. ಅದು ನಮ್ಮ ಜನ ಇಲ್ಲಿರ್ತಕ್ಕಂಥ ನಮ್ಮ ತಾಲೂಕಲ್ಲಿ ಹೆಚ್ಚಿನ ಜನ. ಈ
ಸಂದರ್ಭದಲ್ಲಿ ಆಲೂರು ತಾಲೂಕು ಕಾಂಗ್ರೆಸ್ ಸಮಿತಿ ಮಾಜಿ ಅಧ್ಯಕ್ಷ ಹೊನ್ನಾವಳ್ಳಿ ಗಣೇಶ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಗನಯ್ಯ, ತಾಲೂಕು ಪಂಚಾಯಿತಿ ಜಾತಿ ಮತ್ತು ಪಂಗಡ ಅಧ್ಯಕ್ಷ ರವಿಕುಮಾರ್ ಕೆಎಸ್, ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ತಾಹಿರಾ ಬೇಗಂ, ಮುಖಂಡರುಗಳಾದ ರವಿಕುಮಾರ್, ದಿನೇಶ್ ಕಡಬಾಗಲ, ಮೂಡ್ಲಯ್ಯ ಹಾಜರಿದ್ದರು. ಅರಸೀಕೆರೆ ಪಟ್ಟಣದ ಗ್ರಾಮ ದೇವತೆಗಳಾದ ಕರಿಯಮ್ಮ ಮತ್ತು ಮಲ್ಲಿಗೆಮ್ಮ ದೇವಿಯವರ ಮಹಾರಥೋತ್ಸವವು ಸಹಸ್ರಾರು ಭಕ್ತಾದಿಗಳ ಶ್ರದ್ಧಾ ಭಕ್ತಿಯೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ತಾಲೂಕಿನಲ್ಲಿ ಈ ಬಾರಿಯ ಗ್ರಾಮ ದೇವತೆಗಳ ರಥೋತ್ಸವವು ಕೆರೆಗೋಡಿ ರಂಗಾಪುರದ ಶ್ರೀ ಗುರುಪರ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಸಮ್ಮುಖದಲ್ಲಿ ಜರುಗಿದ್ದು ವಿಶೇಷವಾಗಿತ್ತು. ರಥೋತ್ಸವದ ಅಂಗವಾಗಿ ದೇವಾಲಯದ ಸಂಪ್ರದಾಯದಂತೆ ಮುಂಜಾನೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡವು. ಕೊರೋನಾದಿಂದಾಗಿ ಕಳೆದ 2 ವರ್ಷಗಳಿಂದ ಕಳೆಗುಂದಿದ ರಥೋತ್ಸವವು ಈ ಬಾರಿ ಹೆಚ್ಚು ಕಳೆಗಟ್ಟಿತ್ತು. ಸುಡುವ ಬಿಸಿಲನ್ನು ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗ್ರಾಮ ದೇವತೆಯ ರಥೋತ್ಸವವನ್ನ ಕಣ್ತುಂಬಿಕೊಳ್ಳುವ ಮೂಲಕ ಪುನೀತರಾದರು. ರಥೋತ್ಸವ ಸಂದರ್ಭದಲ್ಲಿ ಶಾಸಕ ಕೆಎಂ ಶಿವಲಿಂಗೇಗೌಡ, ನಗರಸಭೆ ಅಧ್ಯಕ್ಷ ಗಿರೀಶ್, ಉಪಾಧ್ಯಕ್ಷ ಕಾಂತೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗಂಗಾಧರ್, ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಮನೋಜ್ ಕುಮಾರ್, ನಗರ ಮಂಡಳದ ಅಧ್ಯಕ್ಷ ಪುರುಷೋತ್ತಮ್, ದೇವಾಲಯದ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಗಳಾದ ಕಿರಣ್ ಕುಮಾರ್, ದರ್ಶನ್, ಮುಖಂಡರಾದ ನಾಗರಾಜ್, ದಿಲೀಪ್ ಕುಮಾರ್, ಚಂದ್ರು, ಹರೀಶ್ ಮೇಸ್ತ್ರಿ, ನಗರಸಭೆ ಸದಸ್ಯರಾದ ರಾಜು, ಮನೋಹರ್ ಮೇಸ್ತ್ರಿ, ನಗರಸಭೆ ಮಾಜಿ ಅಧ್ಯಕ್ಷ ಬಿಎನ್ ವಿದ್ಯಾಧರ್, ಸುಬ್ರಹ್ಮಣ್ಯ ಬಾಬು ಸೇರಿದಂತೆ ನಾನಾ ರಾಜಕೀಯ ಪಕ್ಷಗಳ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅದು ಚೆನ್ನಾಗಿ ನಡೆದು ಎಲ್ಲರಿಗೂ ಸನ್ಮಾನ ಆಗುವಂತಾಗಲಿ ಅಂತ ಹೇಳಿ ನಮ್ಮ ಶಾಸಕರು ಒಳ್ಳೆಯದಾಗಲ್ಲ ಅಂತ ಹೇಳಿ ಆಶೀರ್ವಾದ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 7 ವರ್ಷದಿಂದ ಪ್ರೀತ್ಸೆ ಅಂತ ಪ್ರಾಣ ತಿಂದ ಒಪ್ಪದ ಹುಡುಗಿ ಮೇಲೆ ಆಸಿಡ್ ಎರಚಿದ ದುಷ್ಟ ಬುದ್ಧಿಗೆ ಬಲಿಯಾಯಿತು ಅಮಾಯಕಳ ಬದುಕು. ಗ್ಲೌಸ್ನೊಂದಿಗೆ ಬಂದಿದ್ದ ಆಸಿಡ್ ಪ್ರೇಮಿ ಯುವತಿಯನ್ನ ಕುರೂಪಿ ಮಾಡಲು ಪೂರ್ವ ತಯಾರಿ, ದುಷ್ಟ ಬುದ್ಧಿಗೆ ಕತ್ತಲಾಯಿತು ಯುವತಿಯ ಜೀವನ. ಹಾಸನದಲ್ಲಿ ಗೋಲಿಬಾರ್ ಎಚ್ಚರಿಕೆ, ಡಿಸಿ ಆಫೀಸ್ ಕೆಡವಿದ್ರೆ ದೊಡ್ಡಳ್ಳಿ ಮಾದರಿ ಗೋಲಿಬಾರ್, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಚ್ಚರಿಕೆ. ಹಿಂದಿ ರಾಷ್ಟ್ರೀಯ ಭಾಷೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡ್ತೀವಿ, ಮೈಸೂರಿನಲ್ಲಿ ಮುರುಗೇಶ್ ನಿರಾಣಿ ಅಚ್ಚರಿ ಹೇಳಿಕೆ. ಸಚಿವ ಸಂಪುಟ ಬದಲಾವಣೆ ಚರ್ಚೆ ಹಿನ್ನೆಲೆ ಸಿಎಂ ಬೊಮ್ಮಾಯಿ ನಾಳೆ ದಿಲ್ಲಿ ಪ್ರವಾಸ, ಅಮೃತ್ ಪೌಲ್ ವರ್ಗಾವಣೆ ಅದೊಂದು ರೋಟೀನ್ ಪ್ರೋಸೆಸ್. ಸ್ಥಳೀಯ ಹಾಗೂ ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್.